ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಮತ್ತೆ ಜಂಗಿ ಕುಸ್ತಿ ಶುರುವಾಗಿದೆ. ಪಂಚರಾಜ್ಯ ಚುನಾವಣೆಯಿಂದ 2 ತಿಂಗಳ ಕಾಲ ಸೈಲೆಂಟ್ ಆಗಿತ್ತು ಇಡೀ ವಿಚಾರ. ಎಲೆಕ್ಷನ್ ಬಂತು, ಈಗ ಯಾರು ಕಿತ್ತಾಡೋದು ಬೇಡ, ಬೇರೆ ಸಂದೇಶ ಹೋಗ್ಬಿಡುತ್ತೆ. 5 ರಾಜ್ಯಗಳ ಚುನಾವಣೆ ಹಾಗೆ ಹೀಗೆ ಅಂತೆಲ್ಲ ಇತ್ತಲ್ಲ. ಆ ಸಂದರ್ಭದಲ್ಲಿ ಯಾವ ಕ್ರಾಂತಿಗಳ ಬಗ್ಗೆನೂ ಯಾರೂ ಮಾತಾಡಲಿಲ್ಲ. ಇದು ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಎಲ್ಲ ಇತ್ತಲ್ಲ ಮಾತುಗಳು, ಎಲ್ಲವೂ ಕೂಡ ಸ್ತಬ್ಧ ಆಗಿಬಿಟ್ಟು ಶಾಂತಿ ನೆಲೆಸಿತ್ತು. ಆದರೆ ಇದೀಗ ಚುನಾವಣೆ ಮುಗಿಯೋಕ್ಕೆ ಬಂತು. ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದೇ ಒಂದು ಹಂತದ ಮತದಾನ ಮಾತ್ರ ಬಾಕಿ ಇದೆ. ಇದರ ಮಧ್ಯೆ ಕಾಂಗ್ರೆಸ್ಸಲ್ಲಿ ಮತ್ತೆ ಗರಿಗೆದರ್ತಾ ಇದೆ, ಯಾರು ಮುಂದಿನ CM ಆಗಬೇಕು ಅಂಥೇಳಿ. ಇದೀಗ DK ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡುವ ಮೂಲಕವಾಗಿ ಮತ್ತೆ ಇಡೀ ಇಶ್ಯೂ ಎಲ್ಲವುಗಳಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ. ಖರ್ಗೆ ಭೇಟಿ ಮಾಡಿ ಮುಖ್ಯಮಂತ್ರಿ ಕುರ್ಚಿಗೆ ಒತ್ತಡ ಹಾಕಿದ್ದಾರೆ DK ಶಿವಕುಮಾರ್ ಅವರು. ಆದರೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಅವರ ಭೇಟಿ ಸಾಧ್ಯವಾಗದೆ ವಾಪಸ್ಸಾಗಿದ್ದಾರೆ ದೆಹಲಿಯಿಂದ. ಈ ಕಡೆ DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಕುರ್ಚಿ ತಪ್ಪಿಸಬೇಕು ಹೇಗಾದರೂ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಆಪ್ತರು ಕೂಡ ಒಂದು ಕಡೆ ಸಭೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಏನಾಗ್ಬಿಡುತ್ತೆ, ನಮಗೆ ಅನೇಕ ಬಾರಿ ಒಬ್ಬರು ನಾಯಕರಿದ್ದಾಗ, ಅವರ ಅನುಯಾಯಿಗಳಿದ್ದಾಗ, ಆ ನಾಯಕನ ನಾಯಕತ್ವ ಹೊರಟು ಹೋಯಿತು ಅಂತ ಹೇಳಿದ್ರೆ ಅವರ ಅನುಯಾಯಿಗಳ ವಲಯದಲ್ಲಿ ದೊಡ್ಡ ಶಕ್ತಿ ಉಳ್ಕೊಳ್ಳಲ್ಲ. ಇಲ್ಲಿ ಆ ನಾಯಕನಿಗೆ ಈ ಅನುಯಾಯಿಗಳು ಎಷ್ಟು ಅವಶ್ಯಕತೆ ಇರ್ತಾರೋ, ಈ ಅನುಯಾಯಿಗಳಿಗೂ ನಾಯಕ ಅಷ್ಟೇ ಅವಶ್ಯಕತೆಯಲ್ಲಿರ್ತಾರೆ. ಸಮ್ಟೈಮ್ಸ್ ಅನುಯಾಯಿಗಳಿಗೆ ನಾಯಕ ಜಾಸ್ತಿ ಬೇಕಾಗಿರ್ತಾನೆ. ಅನೇಕ ಸಂದರ್ಭಗಳು ಇದೇ ನಿಜ. ಹೇಳ್ತಾರಲ್ಲ, ಕ್ಯಾಪ್ಟನ್ ಈಸ್ ಆ್ಯಸ್ ಗುಡ್ ಆಸ್ ದಿ ಟೀಮ್ ಅಂತೇಳಿ. ತಂಡ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಕ್ಯಾಪ್ಟನ್ ಅಷ್ಟು ಸ್ಟ್ರಾಂಗ್ ಆಗಿರ್ತಾನೆ. ಸಮ್ಟೈಮ್ಸ್ ಕ್ಯಾಪ್ಟನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ತಂಡನೂ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅಂಥೇಳಿ. ಈ ತಪ್ಪಿ ಈ ಬಾರಿ ಮುಖ್ಯಮಂತ್ರಿ ಪಟ್ಟ ಸಿದ್ದರಾಮಯ್ಯನವರಿಂದ ಕಸಿಯಲ್ಪಟ್ಟಿತು, ಅದನ್ನು ಸ್ವೀಕರಿಸಲ್ಪಟ್ಟಿತು, ಬೇರೆಯವರು ಸ್ವೀಕರಿಸ್ಬಿಟ್ರು ಅಂತ ಬಂದಾಗ ಆಟೋಮೆಟಿಕ್ಕಾಗಿ ಆ ಇಡೀ ಕ್ಯಾಂಪ್ ಇದೆಯಲ್ಲ ಶಿಫ್ಟ್ ಆಗಿಬಿಡುತ್ತೆ. ಎಂತೆಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರು ನೋಡಿದ್ದೀವಲ್ವ ನಾವು ಕೂಡ. ಅನೇಕ ಬಾರಿ ಅನೇಕ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರಲ್ಲ, ರಾಜೀನಾಮೆ ಕೊಡೋವರೆಗೂ ಏನು ಮುಖ್ಯಮಂತ್ರಿಗಳ ಮನೆ ಮುಂದೆ ಇದೇ ಸ್ವಾಮೀಜಿಗಳೇ ಬಂದಿರೋದು ನೋಡಿದ್ದೀವಿ, ಪ್ರತಿಭಟನೆ ಮಾಡಿರೋದು ನೋಡಿದ್ದೀವಿ, ಮುಖ್ಯಮಂತ್ರಿಗಳು ದೊಡ್ಡದಾಗಿ ಒಂದು ಯಾತ್ರೆ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ರಾಜೀನಾಮೆ ಕೊಟ್ಟಿರೋದು ನೋಡಿದ್ದೀವಿ. ಅಲ್ಲಿವರೆಗೂ ಮಾತ್ರ ರಾಜೀನಾಮೆ ಕೊಟ್ಟರಂತೆ ಬೇರೆಯವರಂತೆ CM ಅಂದರೆ ಸಾಕು, ಅವ್ರ ಮನೆ ಮುಂದೆ ಆ ಮನೆ ಕೆಲಸಗಾರರು ಬಿಟ್ಟುಬಿಟ್ರೆ, ಇನ್ಯಾರೋ ಒಬ್ಬರೋ ಇಬ್ಬರು ಬಿಟ್ಟರೆ ಇನ್ಯಾರ್ಯಾರೂ ಇರಲ್ಲ. ಇದೇ ವಾಸ್ತವ. ಯಾರೇ CM ಆದರೂ ಅಷ್ಟೇ, CM ಹುದ್ದೆ ಹೋದರೂ ಅಷ್ಟೇ. ಈ ವಿಚಾರ ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ. ಸೊ ಇದೀಗ DCM DKಶಿ CM ಆಗಬಾರ್ದು ಎನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಆಪ್ತರ ಅನೇಕರು ಸಭೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಗುಟ್ಟಾಗೂ ಉಳಿದಿಲ್ಲ. ಇದು ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಭೈರತಿ, ರಾಜಣ್ಣ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. DKಶಿ ಅವರು ದೆಹಲಿಗೆ ಹೋದ್ಮೇಲೆ ಇಷ್ಟೂ ಜನ ಸೇರಿಕೊಂಡು 4 ಸಭೆಗಳನ್ನು ಮಾಡಿದ್ದಾರೆ.